ನಾವೆಲ್ಲರೂ ಪ್ರತಿ ಸಿನಿಮಾದಲ್ಲಿ ಅಜಯ್ ದೇವ್ಗನ್ ತನ್ನ ಫ್ಯಾಮಿಲಿ ಅನ್ನು ಬಿಗ್ ಪ್ರಾಬ್ಲಮ್ಸ್ನಿಂದ ಸೇವ್ ಮಾಡೋದನ್ನ ನೋಡಿ ಅಭ್ಯಾಸ ಆಗಿಬಿಟ್ಟಿದ್ದೀವಿ. ಆದ್ರೆ ಪ್ರತಿ ವರ್ಷ ಒಂದು ಅಂಡರ್ ರೇಟೆಡ್ ಕ್ರೈಮ್ ಥ್ರಿಲ್ಲರ್ ಫ್ಯಾಮಿಲಿ ಫಿಲ್ಮ್ ಬರುತ್ತೆ. ಅಂತಹ ಮೂವೀಸ್ ಅಜಯ್ ದೇವ್ಗನ್ರ ಮುಂದಿನ ಸಿನಿಮಾ ಪ್ರಾಜೆಕ್ಟ್ ಅನ್ನು ಕದಿಯಲು ಟ್ರೈ ಮಾಡ್ತಿರುತ್ತೆ. ಕೆಲವು ದಿನಗಳ ಹಿಂದೆ ಇಂಥದ್ದೇ ಒಂದು ರಿವೆಂಜ್ ಡ್ರಾಮಾ ಅಮೆಜಾನ್ ಪ್ರೈಮ್ನಲ್ಲಿ ಕನ್ನಡ ಡಬ್ಬಿಂಗ್ ಲಿ ರಿಲೀಸ್ ಆಯಿತು. ಅದರ ಹೆಸರು ಸ್ವಲ್ಪ ಉದ್ದ ಇದೆ ಮತ್ತು ಟ್ವಿಸ್ಟ್ಸ್ ರ ಕೌಂಟ್ ಇನ್ನೂ ಹೆಚ್ಚು ಇರುತ್ತೆ. ಬಾಕಿ ನಿಮ್ಗೆ ಗೊತ್ತೇ ಇದೆ. ಮಲಯಾಳಂ ಇಂಡಸ್ಟ್ರಿಲಿ ಎಂ ಅಂದ್ರೆ ಮಿಸ್ಟ್ರಿ, ಅಲ್ಲಿ ಎಂ ಅಂದ್ರೆ ಮ್ಯಾಜಿಕ್. ಅನುಮಾನ ಇದ್ರೆ ಇವರನ್ನ ನೋಡಿ ಯಾರು ಅಂತ ರೆಕಗ್ನೈಸ್ ಆಯ್ತಾ? ಒರಿಜಿನಲ್ ದೃಶ್ಯಂ ರಾ ಡೈರೆಕ್ಟರ್. ಇವರ ಮೂವೀಸ್ ಕಾಪಿ ಮಾಡಿ ಬಾಲಿವುಡ್ನಲ್ಲಿ ಜನ ಸ್ಟಾರ್ ಆಗಿಬಿಟ್ಟರು. ಅದೇ ಡೈರೆಕ್ಟರ್ ಮತ್ತೆ 2026 ರ ಸೆಕೆಂಡ್ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ರಾ ಸ್ಟೋರಿ ತಗೊಂಡು ಬಂದಿದ್ದಾರೆ. ಒಲತು ವಶತೆ ಕಲ್ಲನ್. ಹೆಸರು ತಪ್ಪಾಗಿ ಓದಿರಬಹುದು, ಆದ್ರೆ ಈ ಫಿಲ್ಮ್ ಬಗ್ಗೆ ನಿಮ್ಮ ಆಲೋಚನೆ 100% ಸರಿನೇ ಇದೆ. ಯಾವುದೇ ನಾನ್ಸೆನ್ಸ್ ಇಲ್ಲದ ಸೀರಿಯಸ್ ಆದ ಕ್ರೈಮ್ ಡ್ರಾಮಾ ಫಿಲ್ಮ್ ಇದು. ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಸುತ್ತ ತಿರುಗ್ತದೆ ಮತ್ತು ಬೇಡ ಅಂದ್ರೂ ಒಂದು ಆನೆಸ್ಟ್ ಫ್ಯಾಮಿಲಿ ಈ ರಕ್ತಪಾತದ ನಡುವೆ ಸಿಕ್ಕಿಹಾಕೊಳ್ಳುತ್ತೆ. ಈ ಟೈಟಲ್ ರ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಂದ್ರೆ ಬಲಗಡೆ ಇರೋ ಕಳ್ಳ. ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಕಳ್ಳ ನಿಮ್ಮ ಪಕ್ಕದಲ್ಲೇ ಕೂತಿದ್ದಾನೆ, ಆದ್ರೆ ದೃಶ್ಯಂ ರ ಡೈರೆಕ್ಟರ್ ಬೇಕಂದ್ರೆ ಮಾತ್ರ ನಿಮ್ಗೆ ಅವನು ಕಾಣ್ತಾನೆ. ಈ ಸ್ಟೋರಿ ಒಂದು ಡಿಫರೆಂಟ್ ಸ್ಟೈಲ್ ನಲ್ಲಿ ಸ್ಟಾರ್ಟ್ ಆಗ್ತದೆ. ಈ ಸಲ ಪೊಲೀಸ್ ಕ್ರಿಮಿನಲ್ ಹತ್ರ ಹೋಗಲ್ಲ, ಕ್ರಿಮಿನಲ್ನೇ ತಾನಾಗಿ ಪೊಲೀಸ್ ಹತ್ರ ಬಂದು ಸರೆಂಡರ್ ಮಾಡ್ಕೊಳ್ತಾನೆ. ಅದು ಒಂದು ಕಿಡ್ನಾಪಿಂಗ್ ಕೇಸ್ನಲ್ಲಿ. ಈ ಮನುಷ್ಯನ ಇಂಟ್ರೊಡಕ್ಷನ್ ಹೇಳ್ಬೇಕಂದ್ರೆ ಒಂದ್ಕಾಲದಲ್ಲಿ ಇವನು ತುಂಬಾ ಫೇಮಸ್ ಹ್ಯಾಕರ್ ಆಗಿದ್ದ. ಅದಕ್ಕೆ ಇಂದಿಗೂ ಇವನಿಗೆ ಅಷ್ಟು ಕರೇಜ್ ಇದೆ. ಅತ್ಯಂತ ದೊಡ್ಡ ಪೊಲೀಸ್ ಆಫೀಸರ್ ರ ಮುಂದೆ ಕೂತು ಚಾಲೆಂಜ್ ಹಾಕ್ತಿದ್ದಾನೆ, ಕೇಸ್ ಬೇಗ ಸಾಲ್ವ್ ಆಗಲ್ಲ ಅಂದ್ರೆ ಮುಂದೆ ಏನಾಗ್ತದೋ ಅದಕ್ಕೆ ನೀವೇ ರೆಸ್ಪಾನ್ಸಿಬಲ್ ಅಂತ. ಆಮೇಲೆ ಈ ಫಿಲ್ಮ್ ನಲ್ಲಿ ಒಂದು ಶಾಕಿಂಗ್ ಲೈನ್ ಬರ್ತದೆ, ಸತ್ತ ಮನುಷ್ಯನಿಗೆ ಜಸ್ಟಿಸ್ ತರಕ್ಕೆ ಜೀವಂತ ಇರೋ ನಮ್ಮ ರೆಸ್ಪಾನ್ಸಿಬಿಲಿಟಿ ಅಲ್ವಾ? ಇಷ್ಟನ್ನ ಆಡ್ ಮಾಡಿ ಡೈರೆಕ್ಟರ್ ತನ್ನ ಸ್ಟೋರಿಗೆ ದೃಶ್ಯಂ ಲೆವೆಲ್ ಟ್ವಿಸ್ಟ್ಸ್ ಹಾಕ್ತಾರೆ ಮತ್ತು ಜನರನ್ನ ಎಷ್ಟು ಮಿಸ್ಲೆಡ್ ಮಾಡ್ತಾರೆ ಅಂದ್ರೆ ಪೂರ್ತಿ 2 ಅವರ್ಸ್ ನೀವು ಕನ್ಫ್ಯೂಸ್ಡ್ ಆಗಿ ಕೂತಿರ್ತೀರಾ. ಈ ಸ್ಟೋರಿಲಿ ಬೇಟೆಗಾರ ಯಾರು ಮತ್ತು ಬೇಟೆಯಾದವರು ಯಾರು, ಹೀರೋ ಯಾರು, ವಿಲನ್ ಯಾರು? ಇದಕ್ಕೆ ಆನ್ಸರ್ ABCD ತರ ಸಿಂಪಲ್ ಆಗಿ ಸಿಗಲ್ಲ. ಈ ಕ್ರೈಮ್ ಥ್ರಿಲ್ಲರ್ ನ ಪ್ರೆಸೆಂಟೇಷನ್ ತುಂಬಾ ಡಿಫರೆಂಟ್ ಆಗಿದೆ. ಮಿಸ್ಟ್ರಿ ತರ ಸ್ಟಾರ್ಟ್ ಆಗ್ತದೆ, ಫ್ಯಾಮಿಲಿ ಒಳಗೆ ಪ್ರೋಗ್ರೆಸ್ ಆಗ್ತದೆ ಮತ್ತು ಪೊಲೀಸ್ ಯೂನಿಫಾರ್ಮ್ ಮೇಲೆ ವೇಷ ಇಟ್ಟುಕೊಂಡು ಮುಗೀತದೆ. ಈ ಫಿಲ್ಮ್ ರಾ ರೇಟಿಂಗ್ ಚೆಕ್ ಮಾಡಿದ್ರೆ ತುಂಬಾ ಕಡಿಮೆ ನಂಬರ್ ಕಾಣ್ತದೆ, ಆದ್ರೆ ಆಕ್ಚುಲಿ ಫಿಲ್ಮ್ ರಾ ಕಂಟೆಂಟ್ ಮಾತ್ರ ಸಾಲಿಡ್ ಆಗಿದೆ. ಸ್ವಲ್ಪ ರಿಸರ್ಚ್ ಮಾಡಿದ ಮೇಲೆ ಅರಿತುಕೊಂಡೆ ಮಲಯಾಳಂ ಆಡಿಯನ್ಸ್ ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದಾರೆ ಅಂತ. ಕ್ರೈಮ್ ಥ್ರಿಲ್ಲರ್ ಜೊತೆಗೆ ಮೇಲಿಗೋ ರಾ ಇನ್ನೊಂದು ಆಂಗಲ್ ಕೂಡ ಫಿಲ್ಮ್ ನಲ್ಲಿ ಆಡ್ ಮಾಡಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದು ಶಾಲೆಯಲ್ಲಿ ಹುಡುಗಿ ರೇಪ್ ಆಗೋ ಘಟನೆ ತೋರಿಸಲಾಗಿದೆ. ಆ ಸೀನ್ ಬಗ್ಗೆ ಜನ ಅಷ್ಟು ಕೋಪ ಮಾಡ್ಕೊಂಡಿಲ್ಲ, ಆದ್ರೆ ರಿಯಲ್ ಪ್ರಾಬ್ಲಮ್ ಏನಂದ್ರೆ ಫಿಲ್ಮ್ಲಿ ಪೊಲೀಸ್ನೇ ತಾನಾಗಿ ತಪ್ಪಿತಸ್ಥರಿಗೆ ಸಪೋರ್ಟ್ ಮಾಡ್ತಿದೆ. ಯಾಕೆ ಅಂತ ನೀವು ಯೋಚನೆ ಮಾಡಕ್ಕೆ ಶುರು ಮಾಡ್ತೀರಾ. ಸ್ಪೆಷಲ್ ಕ್ರೆಡಿಟ್ ಫಿಲ್ಮ್ ರಾ ಅಮೇಜಿಂಗ್ ಕನ್ನಡ ಡಬ್ಬಿಂಗ್ ಡೈಲಾಗ್ಸ್ ತುಂಬಾ ಥ್ರಿಲ್ ಆಡ್ ಮಾಡ್ತವೆ. ಎಮೋಷನ್ಸ್ ಪೂರ್ತಿ ಫೀಲ್ ಆಗ್ತದೆ, ಸಸ್ಪೆನ್ಸ್ ಕೂಡ ಡಾರ್ಕ್ ಆದ ರೀತಿಲಿ ಬಿಲ್ಡ್ ಆಗ್ತದೆ. ಈ 2 ಮೇನ್ ಕ್ಯಾರೆಕ್ಟರ್ಸ್ ಫೇಸ್ ಟು ಫೇಸ್ ಬಂದಾಗ ಒಂದು ಡಿಫರೆಂಟ್ ಆದ ಮ್ಯಾಡ್ನೆಸ್ ಫೀಲ್ ಆಗ್ತದೆ. ಕಡಿಮೆ ಮಾತಾಡಿದ ಆದ್ರೆ ಮಾತಾಡಿದ್ದೆಲ್ಲ ಬೆಂಕಿ ಆಗಿತ್ತು. ಸ್ಟೋರಿ ರೆಪ್ರೆಸೆಂಟೇಷನ್, ಕ್ಲೆವರ್ ಕ್ಲೈಮ್ಯಾಕ್ಸ್ ಮತ್ತು ಡಾರ್ಕ್ ಸೈಕೋ ರಿಯಲ್ ಲೈಫ್ ಗೆ ಲಿಂಕ್ ಆದ ಅಮೇಜಿಂಗ್ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ಸ್ ಗಳಿಗಾಗಿ ಇದು 5 ರಲ್ಲಿ 4 ಸ್ಟಾರ್ಸ್ ಡಿಸರ್ವ್ ಮಾಡ್ತದೆ. ಒಂದೇ ಒಂದು ಮಿಸ್ ಆಗಿರೋದು ಅಂದ್ರೆ ದೃಶ್ಯಂ ತರ ಫೈನಲ್ ಇಂಪ್ಯಾಕ್ಟ್ ಮತ್ತು ಲಾಜಿಕಲ್ ಎಕ್ಸ್ಪ್ಲನೇಷನ್. ಅದನ್ನ ಈ ಸ್ಟೋರಿಲಿ ಹುಡ್ಕೋಕೆ ಹೋಗ್ಬೇಡಿ. ಫ್ಯಾಮಿಲಿ ಜೊತೆ ನೀವು ಖಂಡಿತ ನೋಡ್ಬೇಕು ಮತ್ತು ನೋಡೋ ಮೊದಲು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಂದು ಫೋಟೋ ಶೇರ್ ಮಾಡಿ. ರಿಯಲ್ ಕಿಲ್ಲರ್ ಯಾರು ಅಂತ ಗೆಸ್ ಮಾಡ್ಲಿ. ಕೊನೆಗೆ ಯಾರು ವಿನ್ ಮಾಡ್ತಾರೋ ಅವರು ಇಡೀ ಫ್ಯಾಮಿಲಿಗೆ ಭೇಲ್ಪುರಿ ಮತ್ತು ಐಸ್ ಕ್ರೀಮ್ ಟ್ರೀಟ್ ಕೊಡ್ಬೇಕು. ಟೇಕ್ ಕೇರ್, ಬೈ ಬೈ.